ಮನೆಯಲ್ಲಿ ಜಿರಳೆಗಳ ಓಡಾಟ ಜಾಸ್ತಿ ಆಗಿದೆಯಾ? ಹಾಗಿದ್ರೆ ಶ್ಯಾಂಪೂನ ಈ ರೀತಿಯಾಗಿ ಬಳಸಿ ನೋಡಿ, ಒಂದು ಜಿರಳೆಗಳು ಕೂಡ ಇರೋದಿಲ್ಲ. ಈ ಟಿಪ್ಸ್ ಮೊದಲೇ ತಿಳಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವೇ ಅನ್ಕೊಂತೀರಾ? ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲೂ ಜಿರಳೆ ಕಾಟ ಅಂತೂ ಸಾಮಾನ್ಯ. ಇನ್ನು ರಾತ್ರಿ ಹೊತ್ತು ಇವುಗಳ ಕಾಟ ಹೆಚ್ಚಾಗಿಯೇ ಇರುತ್ತೆ. ಇದಕ್ಕಾಗಿ ನಾನಾ ರೀತಿಯ ಸ್ಪ್ರೇಗಳನ್ನು ನೀವು ಬಳಸಿದ್ರೂ ಕೂಡ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನಿವತ್ತು ನಿಮಗೆ 2 ಸೂಪರ್ ಆಗಿರೋಂಥ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಉಪಯೋಗಿಸಿ ನೋಡಿ, ಖಂಡಿತವಾಗಿಯೂ ಜಿರಳೆ ಕಾಟದಿಂದ ಮುಕ್ತಿ ಪಡಿಬಹುದು. ಒಂದು ಬೌಲ್ ತಗೊಳ್ಳಿ, ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ಹಾಗೆ 1 ಸ್ಯಾಶೆಟ್ನಷ್ಟು ಶ್ಯಾಂಪೂನ ಹಾಕ್ಕೊಳ್ಬೇಕು. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ತೊಗೊಂಡಿದ್ದೀನಿ. ನೀವು ಯಾವ ಶ್ಯಾಂಪೂನಾದರೂ ಬಳಸ್ಬೋದು. ನಂತರ ಅರ್ಧ ಹೋಳ್ನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕಾಗತ್ತೆ. ನಿಂಬೆಹಣ್ಣಿನ ರಸ ಇಲ್ಲ ಅಂತಂದರೆ ನೀವು 2 ಸ್ಪೂನಷ್ಟು ವಿನೆಗರ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸೊಲ್ಯೂಷನ್ ರೆಡಿ ಆಯಿತು. ಇವಾಗ ಇದರಲ್ಲಿ ಹಳೆಯ ಕಾಟನ್ ಬಟ್ಟೆ ಅಥವಾ ಏನಾದರೂ ಈ ರೀತಿಯ ಹತ್ತಿ ಇದ್ದರೆ ಅದನ್ನು ಇದರಲ್ಲಿ ಡಿಪ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಎಲ್ಲೆಲ್ಲಿ ಜಿರಳೆ ಇರುತ್ತೆ ನೋಡಿ, ಆ ಕಾಟನ್ನ ಅಲ್ಲಲ್ಲಿ ಇಡ್ತಾ ಬರಬೇಕು. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ, ಗ್ಯಾಸ್ ಸ್ಟವ್ ಮೇಲೆ ಹಾಗೂ ಗ್ಯಾಸ್ ಸ್ಟವ್ನ ಅಕ್ಕಪಕ್ಕ ಜಾಸ್ತಿ ಜಿರಳೆಗಳು ಓಡಾಡ್ತಾ ಇರುತ್ತೆ. ಅಲ್ಲೆಲ್ಲ ಈ ಕಾಟನ್ನ ಇಡ್ತಾ ಬನ್ನಿ, ಜಿರಳೆಗಳ ಕಾಟ ಇರೋದಿಲ್ಲ. ಇನ್ನು ಉಳಿದಿರುವಂಥ ಸೊಲ್ಯೂಷನ್ನ ಈ ರೀತಿ ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಬೇಕು. ಆಮೇಲೆ ಎಲ್ಲೆಲ್ಲ ನಿಮಗೆ ಜಿರಳೆಗಳು ಓಡಾಡುತ್ತೆ ಅಂತ ಡೌಟ್ ಇರುತ್ತಲ್ಲ, ಅಲ್ಲೆಲ್ಲ ಸ್ಪ್ರೇ ಮಾಡಿ ಬಿಟ್ಬಿಡಿ. ಪ್ರತಿ ರಾತ್ರಿ ಈ ರೀತಿ ಸ್ಪ್ರೇ ಮಾಡ್ತಾನೆ ಬನ್ನಿ, ನಿಮಗೆ ಜಿರಳೆಗಳ ಕಾಟ ಬೇಗನೆ ಕಡಿಮೆ ಆಗುತ್ತೆ. ಹಾಗೆಯೇ ಇನ್ನೊಂದು ಟಿಪ್ಸ್ನ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಬೌಲ್ ತಗೊಳ್ಳಿ, ಬೌಲ್ಗೆ 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಹಾಗೆಯೇ 1 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಜಿರಳೆಗಳ ಓಡಾಟ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಈ ಪೌಡರ್ನ ಹಾಕಿ. ಜಿರಳೆಗಳು ಈ ಸಕ್ಕರೆಗೆ ಬೇಗನೆ ಅಟ್ರಾಕ್ಟ್ ಆಗುತ್ತೆ. ಆದರೆ ಅಡುಗೆ ಸೋಡಾ ಇರುತ್ತಲ್ಲ, ಇದು ಜಿರಳೆಗಳನ್ನು ಸಾಯಿಸಿಬಿಡುತ್ತೆ. ಆದ್ದರಿಂದ ಈ ರೀತಿ ನೀವು ಎಲ್ಲೆಲ್ಲಿ ಎಲ್ಲ ಜಿರಳೆಗಳ ಓಡಾಟ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ನೀವು ಈ ಪುಡಿನ ಹಾಕಿದ್ರೆ ಸಾಕು, ಬೇಗನೆ ಜಿರಳೆಯಿಂದ ಮುಕ್ತಿ ಸಿಗುತ್ತೆ. ಇನ್ನು ಈ 2 ಟಿಪ್ಸಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು. 2 ಟಿಪ್ಸ್ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಜಿರಳೆಗಳ ಓಡಾಟ ಬೇಗ ಕಡಿಮೆ ಆಗುತ್ತೆ. ತಪ್ಪದೇ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.